ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನಗೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್. ಯಾಕಂತಂತಂದರೆ ನಮ್ಮ ಹಳೆಯ ಒಬ್ಬ ಕಸ್ಟಮರು ತುಂಬ ವರ್ಷದಿಂದ ಇಲ್ಲೇ ನನ್ನ ಹತ್ರನೇ ಬಟ್ಟೆ ಹೊಲಿಸ್ತಾರೆ. ಹಾಗಾಗಿ ಸುಮಾರು 10-12 ವರ್ಷ ಅಂದ್ಕೊಳ್ತೀನಿ, ಆವಾಗಿಂದ ನನ್ನ ಹತ್ರನೇ ಬರ್ತಾರೆ ಸ್ನೇಹಿತರೆ. ಆದರೆ ಇವತ್ತು ಅವ್ರ ಮದುವೆ ಇದೆ, ಹಾಗಾಗಿ ಇಷ್ಟೆಲ್ಲ ಬಟ್ಟೆಗಳು ನನ್ನ ಹತ್ರನೇ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಇವತ್ತು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ, ಇಷ್ಟೆಲ್ಲ ಸೀರೆಗಳು ನೋಡಿ, ಇದೆಲ್ಲ ಸೀರೆಗಳು ಮದುವೆ ಫ್ರೆಂಡ್ಸ್. ನೋಡಿ ಎಷ್ಟಿದೆ. ಟೈಮ್ ಕೊಟ್ಟಿದ್ದಾರೆ, ಟೈಮ್ ಇದೆ. ಅದರ ಟೈಮಲ್ಲಿ ನಾನು ಮುಗಿಸ್ಕೊಡ್ಬೇಕು. ಮದುವೆ ಫಂಕ್ಷನ್ ಅಂತ ಬಂದಮೇಲೆ ಆನ್ ಟೈಮ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಟೈಮಿಗೆ ಕೊಟ್ಟಿಲ್ಲ ಅಂತಂತಂದರೆ ನಾವು ಬಯಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಆನ್ ಟೈಮ್ ಕೆಲಸ ಮಾಡಿ ಕೊಡಬೇಕಾಗುತ್ತೆ. ಆಮೇಲೆ ಕಸ್ಟಮರ್ಗಳು ನಮ್ಮನ್ನು ನಂಬಿಕೆ ಇಟ್ಟು ಕೊಟ್ಟಿರ್ತಾರೆ, ಆ ನಂಬಿಕೆನ ನಾವು ಉಳಿಸ್ಕೋಬೇಕಾಗುತ್ತೆ. ಹಾಗಾಗಿ ಆದಷ್ಟು ಕರೆಕ್ಟಾಗಿ ಕೆಲಸ ಮಾಡೋದನ್ನು ಕಲಿಬೇಕು ಫ್ರೆಂಡ್ಸ್. ಟೈಮಿಗೆ ಕೊಟ್ಟು ನಾವು ಕಸ್ಟಮರ್ನ ಉಳಿಸ್ಕೋಬೇಕು. ಮತ್ತು ಅವ್ರು ಏನು ಹೇಳಿದ್ರು ಗೊತ್ತಾ ಫ್ರೆಂಡ್ಸ್, ಡಿಸೈನ್ಸು ನಿಮ್ಮ ಇಷ್ಟ ಅಕ್ಕ, ಹೇಗಾದರೂ ಮಾಡಿ ನಿಮ್ಮ ಇಷ್ಟ ಅಂತ ಹೇಳಿದ್ರು. ಹಾಗಾಗಿ ಕೆಲವು ಬ್ಲೌಸ್ನ ನಾನು ಈ ಥರ ವರ್ಕ್ ಹಾಕ್ಸ್ತೀನಿ. ನೋಡಿ ಫ್ರೆಂಡ್ಸ್, ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ಟಿಚ್ ಮಾಡಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಬ್ಯಾಕು, ಆಮೇಲೆ ಇದು ಬಂದುಬಿಟ್ಟು ಫ್ರಂಟ್ಸು, ಆಮೇಲೆ ಇದು ಸ್ಲೀವ್ಸಿಗೆ ಹಾಕಿದ್ದಾರೆ. ತುಂಬ ವರ್ಕ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ ಬೇರೆ ಕಡೆ ಕೊಡೋದು ಫ್ರೆಂಡ್ಸ್, ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನೋಡಿ, ಇದು ನೋಡಿ ಫ್ರೆಂಡ್ಸ್, ಇದು ತುಂಬ ಇಷ್ಟ ಆಯಿತು ನನಗೆ. ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಂದರೆ, ಸ್ಲೀವ್ಸ್ಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಆಮೇಲೆ ಇದು ಬಂದುಬಿಟ್ಟು ಬ್ಯಾಕ್ ನೆಕ್ಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಆಮೇಲೆ ಇದು ನೋಡಿ, ಲಟ್ಕನ್ಗೆ ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಕೂಡ ನೀಟಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇದು ಅಷ್ಟು ದೊಡ್ಡ ಆರ್ಡರ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಬಂದಿರೋದು ನನಗೆ ಮದುವೆ ಆರ್ಡರ್ಸು. ಮೊದಲೆಲ್ಲ ನಾನು ತೊಗೊತಾ ಇರಲಿಲ್ಲ. ಯಾಕಂತಂದರೆ ಮದುವೆ ಫಂಕ್ಷನ್ಗಳ ಆರ್ಡರ್ಸ್ ಎಲ್ಲ ತೊಗೊಂಡ್ರೆ ಅದನ್ನು ಟೈಮ್ಗೆ ಕೊಡಬೇಕಾಗುತ್ತೆ. ಟೈಮ್ ಕೊಟ್ಟಿಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಮದುವೆ ಫಂಕ್ಷನ್ಗಳ ಆರ್ಡರ್ಸೇ ತೊಗೊತಾ ಇರಲಿಲ್ಲ. ಇವಾಗ ಏನೋ ಮಾಡಬೇಕು, ಮನಸ್ಸು ಮಾಡಿದರೆ ಯಾವುದು ಕಷ್ಟ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಒಪ್ಕೊಂಡಿದ್ದೀನಿ. ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಟೈಮಿಗೆ ಆನ್ ಟೈಮ್ ಮಾಡಿಕೊಟ್ರೆ ಖುಷಿಯಾಗುತ್ತೆ. ಆಮೇಲೆ ಡಿಸೈನ್ಸ್ಗಳು ಕೂಡ ಫ್ರೆಂಡ್ಸ್, ಅವ್ರು ಯಾವುದು ಎತ್ತಂತ ಏನು ಹೇಳಿಲ್ಲ, ನಿಮ್ಮ ಇಷ್ಟ, ಹೇಗಾದರೂ ಮಾಡಿ ಚೆನ್ನಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಕೊಟ್ಟಿದ್ದಾರೆ. ಅದನ್ನು ನಾನು ಅವ್ರ ನಂಬಿಕೆನ ಉಳಿಸ್ಕೊಳ್ಬೇಕಂತ ಮಾಡಬೇಕು ಫ್ರೆಂಡ್ಸ್, ಅಷ್ಟೇ. ರೇಷ್ಮೆ ಸೀರೆ ಫ್ರೆಂಡ್ಸ್, ಫಂಕ್ಷನ್ದು ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಇದನ್ನು ಕೂಡ ಯೆಲ್ಲೋ ಮತ್ತು ಪಿಂಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಬಂದುಬಿಟ್ಟಿದೆ. ಇದನ್ನು ನಿಮ್ಮ ಇಷ್ಟನೇ ಅಂತ ಹೇಳಿದ್ದಾರೆ. ಇದು ಕೂಡ ನೀವು ಹೇಗಾದರೂ ಮಾಡಿ ನಿಮ್ಮ ಇಷ್ಟ, ಯಾವ ಥರ ಡಿಸೈನ್ಸ್ ಮಾಡ್ತೀರಾ ಅಂತ ನನ್ನ ಮೇಲೆ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇಷ್ಟೆಲ್ಲ ಕೆಲಸ ಬಂದಿರೋಕ್ಕೆ ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಫ್ರೆಂಡ್ಸ್. ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಕೆಲಸನ ನಾವು ಪ್ರೀತಿಸಬೇಕು ಫ್ರೆಂಡ್ಸ್. ಕೆಲಸ ಪ್ರೀತಿಸಿದ್ರೆ ಮಾತ್ರ ನಮ್ಮ ಹತ್ರ ಅದು ಉಳ್ಕೊಳ್ಳುತ್ತೆ. ಕೆಲಸ ಆಗಲಿ, ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಯಾವುದೇ ಆಗಲಿ ಫ್ರೆಂಡ್ಸ್, ನಾವು ಅದನ್ನು ಪ್ರೀತಿಸಿದಾಗ ಮಾತ್ರ ಅದು ನಮ್ಮ ಹತ್ರ ಶಾಶ್ವತವಾಗಿ ಉಳಿಯೋಕ್ಕೆ ಸಾಧ್ಯ. ಹಾಗಾಗಿ ಆದಷ್ಟು ಕೆಲಸ ಯಾವುದೇ ಇರಲಿ ಸ್ನೇಹಿತರೆ, ಕೆಲಸವನ್ನು ಪ್ರೀತಿಸ್ರಿ. ಆಮೇಲೆ ನೀವು ಆದಷ್ಟು ಬ್ಯುಸಿಯಾಗಿರಬೇಕು ಲೈಫಲ್ಲಿ. ಬ್ಯುಸಿಯಾಗಿದ್ದಾಗ ನಮಗೆ ಬೇಡದೇ ಇರೋ ವಿಷಯಗಳು ನಮ್ಮ ತಲೆಗೆ ಬರಲ್ಲ. ಬೇಡದೇ ಇರೋ ವಿಷಯ, ಬೇರೆಯವ್ರ ಬಗ್ಗೆ ಅದು ಇದು ಮಾತಾಡೋದಕ್ಕಿಂತ ನಾವು ಕೆಲಸದಲ್ಲಿ ತೊಡಗಿದಾಗ ನಮಗೆ ದುಡಿಮೆನೂ ಆಗುತ್ತೆ. ಹಾಗೆ ನಾವು ಕೆಲಸದಲ್ಲಿದ್ದಾಗ ನಮ್ಮ ಮನಸ್ಸು ಕೆಲಸದ ಕಡೆ ಗಮನ ಇರುತ್ತೆ, ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ, ಇನ್ನೂ ಹೊಸದನ್ನು ಮಾಡಬೇಕು ಅಂತ ನಮ್ಮ ತಲೆ ಎಲ್ಲಿ ಓಡುತ್ತೆ. ಹಾಗಾಗಿ ಆದಷ್ಟು ಲೈಫಲ್ಲಿ ಬ್ಯುಸಿಯಾಗಿರಬೇಕು ಅಂತ ನನ್ನ ಒಂದು ಅನುಭವ ಹೇಳುತ್ತೆ ಫ್ರೆಂಡ್ಸ್. ಹಾಗೆ ಇವರು ಮದುವೆ ಬಟ್ಟೆ ಕೊಟ್ಟಿದ್ದವರಲ್ಲ, ಯಾವುದೇ ಡಿಸೈನ್ಸು ಆ ಥರ ಇಡಿ ಈ ಥರ ಇಡಿ ಅಂತ ಏನೂ ಹೇಳಿಲ್ಲ. ಅದನ್ನು ನಾನೇ ನೋಡಿಕೊಂಡು ಪ್ರತಿಯೊಂದಕ್ಕೂ
ನನ್ನದೇ ಆದ ಓನ್ ಡಿಸೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಚೆನ್ನಾಗಿ ಮಾಡಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡಿ ಅವ್ರಿಗೂ ಖುಷಿ ಆಗಬೇಕು. ಏಕೆಂದರೆ ಒಂದು ನಂಬಿಕೆ ಇಟ್ಟು ನನ್ನ ಹತ್ರ ಅಷ್ಟೊಂದು ಬಟ್ಟೆಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಅವ್ರ ನಂಬಿಕೆನ ಹಾಗೆ ಉಳಿಸ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಡ್ತೀನಿ. ಹಾಗೆ ಮತ್ತು ಕೆಲವು ಟಾಪ್ಗಳನ್ನು ಕೊಟ್ಟಿದ್ದರು ಸ್ನೇಹಿತರೆ ಫಿಟ್ಟಿಂಗ್ ಮಾಡೋಕ್ಕೆ ಅಂತ. ಸುಮಾರು ಟಾಪ್ಗಳು ತಂದು ಕೊಟ್ಟಿದ್ದರು. ಅದನ್ನು ಇವತ್ತು ನಾನು ಸಂಡೇ ಈ ಟೈಲರ್ಸ್ಗಳಿಗೆ ಫ್ರೆಂಡ್ಸ್ ಯಾವ ಸಂಡೇನೂ ಇಲ್ಲ, ಮಂಡೇನೂ ಇಲ್ಲ, ಪ್ರತಿದಿನವೂ ಕೆಲಸ ಮಾಡಬೇಕು. ಯಾಕೆ ಅಂತಂತಂದರೆ ಸಂಡೇ ಬೇರೆಯವರಿಗೆಲ್ಲ ರಜೆ ಇರುತ್ತೆ, ಆದರೆ ನಮಗೆ ರಜೆನೇ ಇರಲ್ಲ. ಏಕೆಂದರೆ ಅವ್ರಿಗೆ ರಜೆ ಇದ್ದಾಗ ನಮ್ಮ ಹತ್ರ ಬಂದಾಗ ನಾವು ಕೆಲಸ ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ಇದೇ ಥರ ತುಂಬ ಟಾಪ್ಸ್ಗಳು ಕೊಟ್ಟಿದ್ದರು. ಅದನ್ನೆಲ್ಲ ಇವತ್ತು ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ನಾಳೆಯಿಂದ ಮದುವೆಯ ಬಟ್ಟೆಗಳನ್ನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಬೇಗ ಮುಗಿಸಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನಗೆ ಇನ್ನೂ ಮೋಟಿವೇಶನ್ ಬರೋಕ್ಕೆ ನಿಮ್ಮ ಒಂದು ಲೈಕೇ ಕಾರಣ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಇದೇ ಥರ ನನ್ನನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್. Streets of the cities I kept searching for the heart that was lost far away from me. In the shadow of the